ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ನೆಲಮಂಗಲದ್ದು ಮಾರ್ನಿಂಗ್ ವ್ಲಾಗ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನಮ್ಮದು ಅಲ್ಲಿ ಒಂದು ಪೂಜೆ ಇತ್ತು, ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ. ತುಂಬ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಬನ್ನಿ ನೋಡೋಣ ಎಲ್ಲರೂ. ನೋಡಿ ಫ್ರೆಂಡ್ಸ್, ಎಲ್ಲ ಬಾಳೆ ತೋಟದಲ್ಲಿ ಬಾಳೆ ಎಲೆ ಕಿತ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಊಟಕ್ಕೆ, ಊಟ ಮಾಡೋಕ್ಕೆ. ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ ಬಾಳೆ ಎಲೆನ. ಬಾಳೆಗೊನೆ ನೋಡಿ, ಬಾಳೆಗೊನೆದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಬಾಳೆ ಎಲೆ ಕಟ್ ಮಾಡ್ತಾ ಇದ್ದಾರೆ. ಈ ಕಡೆ ಬಂದು ನನ್ನ ಮಗ ಎಲ್ಲ ನನ್ನ ರಿಲೇಷನ್ಸ್ ಎಲ್ಲರೂ ಎಳ್ನೀರನ್ನ ಕೀಳ್ತಾ ಇದ್ದೀವಿ. ಎಳ್ನೀರು ಕಿತ್ತು ಎಳ್ನೀರನ್ನ ಓಪನ್ ಮಾಡಿಕೊಂಡು ಎಲ್ಲ ಕುಡಿತಾ ಇದ್ದಾರೆ. ಬನ್ನಿ ನೋಡೋಣ ಇವರೆಲ್ಲ ಏನೇನು ಮಾಡ್ತಾ ಇದ್ದಾರೆ. ಬನ್ನಿ. ಅಲ್ಲಿ ಬೇರೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಬೇಗ ಬನ್ನಿ ಅಂತ. ಆದರೂ ಈ ಹುಡುಗರು ಕೇಳ್ತಾ ಇಲ್ಲ. ಎಳ್ನೀರು ಕಿತ್ಕೊಂಡು ಕುಡಿಬೇಕು ಅಂತ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ನಾನು ಇವಾಗ ಫಸ್ಟ್ ಪಾರ್ಟ್ ವಿಡಿಯೋ ಹಾಕ್ತಾ ಇದ್ದೀನಿ. ಸೆಕೆಂಡ್ ಪಾರ್ಟ್ದು ಇನ್ನೊಂದು ವಿಡಿಯೋ ಹಾಕ್ತೀನಿ, ಯಾಕಂದರೆ ಇದು ಲಾಂಗ್ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಸೆಕೆಂಡ್ ಪಾರ್ಟ್ ವಿಡಿಯೋನು ಎಲ್ಲೂ ಮಿಸ್ ಮಾಡ್ತೀರಾ, ಪೂರ್ತಿ ವಿಡಿಯೋ ನೋಡಿ. ಎಷ್ಟು ಕಷ್ಟಪಡ್ತಾವ್ರು ಪಾಪ ನೇಚರ್ನ, ಎಳ್ನೀರ್ನ ಬಿಡ್ಸಕ್ಕೆ. ಮತ್ತೆ ನಾವು ಎಂಜಾಯ್ ಮಾಡಿರೋದನ್ನ ಎಲ್ಲ ನೀವು ನೋಡ್ಬೋದು. ನಾವು ಅಂಗಡಿಯಲ್ಲಿ ತೊಗೊಂಬಂದು ನಾವು ಬಾಳೆ ಎಲೆಯಲ್ಲಿ ಊಟ ಮಾಡೋದಕ್ಕಿಂತ ನಾವೇ ಸ್ವತಃ ಹೋಗಿ ನಾವು ಬಾಳೆ ತೋಟಕ್ಕೆ ಹೋಗಿ ನಾವು ಬಾಳೆ ಎಲೆ ಕಿತ್ಕೊಂಬಂದು ತಿನ್ನೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ ಅಲ್ಲಿರೋದೆಲ್ಲ ನೋಡಿದ್ರೆ. ವಾತಾವರಣ, ಆ ತೋಟ ಎಲ್ಲ ನೋಡಿದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಈ ಜಾಗ ಅಂತೂ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ನಾವಲ್ಲಿ ಪೂಜೆಗಂತ ಹೋಗಿದ್ವಿ. ಪೂಜೆ ಎಲ್ಲ ಮುಗೀತು, ಹಾಗೆ ಒಂದು ಸುತ್ತು ಓಡಾಡ್ಕೊಂಬರೋಣ ಅಂತ ಬಂದಿದ್ವಿ. ಅಲ್ಲೇ ಎಳ್ನೀರು ಎಲ್ಲ ಕಿತ್ಕೊಂಡು, ಎಳ್ನೀರು ಕುಡ್ಕೊಂಡು, ಬಾಳೆಗೊನೆ ಕಿತ್ಕೊಂಡು ಎಲ್ಲ ಬಂದು, ಬಾಳೆಗೊನೆದು ಬಾಳೆಕಾಯ್ದು ಕಿತ್ಕೊಂಬಂದಿದ್ದೀವಲ್ಲ, ಅದನ್ನು ರೆಸಿಪಿ ಹಾಕ್ತೀನಿ ನೆಕ್ಸ್ಟು ನಾನು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಗ್ರೀನಿ ಆಗಿದೆ ಫ್ರೆಂಡ್ಸ್, ಅಷ್ಟು ತುಂಬ ಚೆನ್ನಾಗಿದೆ. ಬನ್ನಿ ಹಾಗೆ ಎಲ್ಲ ನೋಡ್ಕೊಂಡು ಬರೋಣ. ಇಲ್ಲಿ ರಿಲೇಷನ್ಸ್ ಎಲ್ಲ ಪೂಜೆ ಎಲ್ಲ ಆಯಿತು, ಇವಾಗೆಲ್ಲ ಹೊರಡ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ಇಲ್ಲೇ ಒಂದು ಸ್ವಲ್ಪ ಇತ್ತು, ಇನ್ನೊಂದು ಸ್ವಲ್ಪ ಹೊತ್ತಿತ್ತು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಹಾಗೆ ಇದ್ದೀವಿ, ಕೂತ್ಕೊಂಡಿದ್ವಿ. ನನ್ನ ಮಗ ನೋಡಿ ಎಳ್ನೀರನ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾವನೆ, ಆಗ್ತಾಯಿಲ್ಲ ನೋಡಿ. ಎತ್ತೆತ್ತು ಹೊಡಿತಾ ಇದ್ದಾನೆ ಎಳ್ನೀರು ಓಪನ್ ಆಗಲ್ಲ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ತೆಂಗಿನ ಮರ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ಫ್ರೆಂಡ್ಸ್. ಅಲ್ಲಿ ಎಲ್ಲರೂ ಹೋಗ್ತಾ ಇದ್ವಿ. ಇಲ್ಲಿ ಹಸು ಎಲ್ಲ ಕಟ್ಟಿದ್ದಾರೆ ನೋಡಿ, ಹಸುನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಮಾವಿನ ಗಿಡ ಇತ್ತು, ಮಾವಿನಕಾಯಿ ಮರ. ನನ್ನ ಮಗ ಮಾವಿನಕಾಯಿನ ಕಿತ್ಕೊಂಬರೋಣ ಅಂತ ಹೋಗಿದ್ದ, ಆದರೆ ಅಲ್ಲಿ ಒಂದು ಎತ್ತನ್ನ ಹಸುನೇನೋ ಕಟ್ಟಾಕಿದ್ದಾರೆ. ಅದೇನು ಹಸು ಅಂತ ಗೊತ್ತಿಲ್ಲ, ಹಸುನ ಎತ್ತು ಅಂತ ಗೊತ್ತಿಲ್ಲ, ಕಟ್ಟಾಕಿದ್ದಾರೆ. ಬೇಡ ಅಂದ್ರು ನನ್ನ ಮಗ ಹೋಗಿ ಕಿತ್ಕೊಂಡ್ಬರ್ತೀನಿ ಅಂತ ಹೋಗ್ತಾ ಇವರೆಲ್ಲ ಕರಿತಾ ಇದ್ದಾರೆ. ಬೇಡ ಹೋಗ್ಬೇಡ, ಬಾ ಬಾ ಅಂತಂದ್ರು, ಇರ್ತಾ ಇಲ್ಲ. ಆದರೂ ಹೋಗಿ ನಾನು ಕಿತ್ಕೊಂಡ್ಬರ್ತೀನಿ ಅಂತ ಹೋದ. ನಾವೆಲ್ಲ ತುಂಬಾನೇ ಭಯ ಪಟ್ವಿ ನೋಡಿ. ಹೋಗ್ತಾ ಇದ್ದಾನೆ, ಬೇಡ ಬೇಡ ಅಂದ್ರೂ ಅವನು ಹೋಗ್ತಾನೆ. ಆಮೇಲೆ ಬಂದ್ಬಿಟ್ಟು ಅಲ್ಲಿ ನೋಡಿ ಗೂಳಿ ಥರ ಇದೆ, ಅಲ್ಲಿ ಅದನ್ನು ಕಟ್ಟಾಕಿದ್ದಾರೆ. ವೈಟ್ ಕಲರ್ ಇದೆ ನೋಡಿ ಗೂಳಿ, ಅದನ್ನು ಕಟ್ಟಾಕಿದ್ದಾರೆ. ಅದು ಗುರಾಯಿಸ್ತಾ ಇತ್ತು, ಎಲ್ಲಿ ಬಂದ್ಬಿಡುತ್ತಂತ ಭಯ ಪಟ್ಕೊಂಡು ನನ್ನ ಮಗನೂ ಬಂದ್ಬಿಟ್ಟ ನೋಡಿ. ನೋಡಿ ಅಲ್ಲಿ ಕಟ್ಟಾಕಿದ್ದಾರೆ ನೋಡಿ ವೈಟ್ದು. ಸರಿ, ಇಲ್ಲಿ ತೆಂಗಿನ ಮರ ತೋಟ, ತೆಂಗಿನ ತೋಟ ಎಲ್ಲ ನೋಡಿಕೊಂಡು ಬರ್ತಾ ಇದ್ದೀವಿ. ಮನೆಗಳು ನೋಡಿ ಹೇಗಿದೆ, ಹಸುಗಳನ್ನ ಎಲ್ಲ ಕಟ್ಟಾಕಿದ್ದಾರೆ ಮನೆ ಹತ್ರ. ಹಸುಗಳ್ಗೆ ಹಾಲ್ಗೇನು ಕಡಿಮೆ ಇರಲ್ಲ ಇವ್ರಿಗೆ. ಹಸು ಕಟ್ಟಿರೋದ್ರಿಂದ ಹಾಲು ಅಲ್ಲೇ ಕರ್ಕೊಂಡು ಅಲ್ಲೇ ಕುಡಿಬೋದು ಬೇಕಂದರೆ ನೋಡಿ. ಕರುಗಳು ನೋಡಿ, ಎಲ್ಲ ತೊಟ್ಟಿಗಳು ಮಾಡಿದ್ದಾರೆ ಹಸುಗೆ ನೀರು ಕುಡಿಯೋಕ್ಕೆ ನೋಡಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನಾವು ಸಿಟಿಯಲ್ಲಿ ಯಾವಾಗಲೂ ಗಾಡಿ ಸೌಂಡು, ಅದು ಇದು ಪೊಲ್ಯೂಷನ್ಗಳು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕಾಮಾಗಿದೆ. ಆರೋಗ್ಯಕ್ಕೂ ಒಳ್ಳೆಯದು, ಯಾಕಂದರೆ ಇಲ್ಲಿರೋರಿಗೆ ಕಾಯಿಲೆಗಳು ಬರೋಲ್ಲ ಫ್ರೆಂಡ್ಸ್.
ಈ ಜಾಗದಲ್ಲಿರೋರಿಗೆ ಕಾಯಿಲೆಗಳಂತೂ ಬರಲ್ಲ. ನಮ್ಮ ರಿಲೇಷನ್ಸ್ ಮನೆಗೆ ಹೋಗ್ತಾಯಿದ್ದೀವಿ, ಹಾಗೆ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಒಳಗಡೆ ಹೋಗ್ತಾಯಿದ್ದೀವಿ ಎಲ್ಲರೂ. ಇಲ್ಲಿ ಇವ್ರೂ ಅಕ್ಕಪಕ್ಕ ಅಡಿಕೆ ಗಿಡ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ಸುತ್ತಲೂ ಗಿಡಗಳು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೇನ, ತುಂಬಾ ಚೆನ್ನಾಗಿದೆ. ನಾಯಿ ಬೇರೆ ನಮ್ಮನ್ನು ನೋಡಿ ಬೊಗಳುತ್ತಾ ಇತ್ತು, ಯಾರೋ ಹೊಸಬ್ರು ಬಂದಿದ್ದಾರೆ ಅಂದ್ಬಿಟ್ಟು. ಆದರೂ ಆ ನಾಯಿಗೆ ಸಮಾಧಾನ ಮಾಡಿ ನಾವು ಹೋದ್ವಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.